ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ರಾತ್ರಿ ಉಳಿದಿರೋ ಅನ್ನ, ತಂಗ್ಳನ್ನ ಅಂತ ಹೇಳ್ತೀವಲ್ವ, ಅದರಲ್ಲಿ ನಾವು ಒಗ್ಗರಣೆ ಮಾಡಿಕೊಂಡು ಹೇಗೆ ಒಂದು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ನಾನು ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು, ಒಂದೆರಡು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 5ರಿಂದ 6 ಇಸ್ಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಪ್ಯಾನ್ ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು. ನಿಮಗಿನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂತಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈಗ ನಾನು ಒಂದು ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದು ಏನಿಲ್ಲ ಅಂದರೂ ಮಿನಿಮಮ್ ಒಂದು 4 ಮೆಂಬರ್ಸ್ಗೆ ಆಗುತ್ತೆ ಆ ಪ್ಲೇಟು. ಸೊ ಈಗ ನಾನು ಸಾಸಿವೆ ಚಿಟಪಟ್ಟೆ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದಲ್ವ, ಅದನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಅದ್ರ ಸ್ಮೆಲ್ಲು ಹೋಗಬೇಕು, ಹಸಿ ವಾಸನೆ. ಸೊ ಈಗ ಮೆಣಸಿನ್ಕಾಯಿ ಹಾಕ್ಕೊಂಡೆ. ನಾನು ಆಗಲೇ ಹೇಳ್ದಂಗೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು, ಇಲ್ಲ ಚಿಲ್ಲಿ ಪೌಡ್ರ್, ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಇದೆಲ್ಲ ಐಟಮ್ಸ್ ಹಾಕಾದ್ಮೇಲೆ. ಬಟ್ ನನಗೆ ಇಲ್ಲಿ ಒಣಮೆಣಸಿನ್ಕಾಯಿ ಸಾಕು, ಇದೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈಗ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ, ಬ್ರೌನ್ ಕಲರ್ ಟರ್ನ್ ಆಗೋಗಿ. ಸೊ ಇದನ್ನು ಚೆನ್ನಾಗಿ ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿದೆ. ಸೊ ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿದ್ದಂಥ ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸೊ ನೋಡಿ, ಈಗ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಣ್ಣಾಗಿರುತ್ತೆ ತೊಗೊಂಡ್ರೆ ಬೆಟರು, ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬೇಗ. ನಿಮಗೆ ಜಾಸ್ತಿ ಹುಳಿ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ಅದರ ಒಂದು ಅರ್ಧ ಹೋಳನ್ನ ಹಿಂಡ್ಕೊಳ್ಬೋದು. ಈಗ ನಾನಿಲ್ಲಿ ಅರಿಶಿನ ಮತ್ತು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಕೂಡ ಒಂದು ಮಟ್ಟಿಗೆ ಚೆನ್ನಾಗಿ ಅಡುಗೆ ಮಾಡ್ತೀವಿ, ಯಾವಾಗಲೂ ಒಬ್ಬರದೇ ವೀಡಿಯೋ ನೋಡಬೇಡಿ, ನಮ್ಮದು ಸ್ವಲ್ಪ ವೀಡಿಯೋ ನೋಡಿ ಎನ್ಕರೇಜ್ ಮಾಡಿ. ಈಗ ನಾನು ಆ ಟೊಮೆಟೊ ಸ್ಮ್ಯಾಶ್ ಮಾಡಾದಮೇಲೆ ಅನ್ನನ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬಿಸಿ ಅನ್ನಕ್ಕೂ ಕೂಡ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಬೋದು, ತುಂಬ ಬೇಗ ಆಗುತ್ತೆ. ಇಲ್ಲ ಟಿಫನ್ಗೆ, ಬಾಕ್ಸ್ಗೂ ಕೂಡ ಏನಾದರೂ ಬೇಕು ಅರ್ಜೆಂಟಾಗಿ ಅಂತ ಅಂದರೆ ಒಂದು 5 ಮಿನಿಟ್ಸಲ್ಲಿ ನೀವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಸಿಂಪಲ್, ಏನು ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಲ್ಲ, ಮತ್ತು ಇದು ಟೈಮು ಜಾಸ್ತಿ ತೊಗೊಳ್ಳಲ್ಲ. ನಾನು ಯಾವಾಗಲೂ ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ತೊಗೊಳ್ಳೋದ್ರಿಂದ ನಾನು ಜಾಸ್ತಿ ಎಣ್ಣೆ ಆಗಲಿ, ಹಸಿಮೆಣಸಿನ್ಕಾಯಿ ಈ ಥರ ಐಟಮ್ಸ್ನ ನಾನು ಯೂಸ್ ಮಾಡಲ್ಲ. ಹಾಗಾಗಿ ಈ ರೀತಿ ತೋರಿಸಿದ್ದೀನಿ. ಹೆಲ್ತಿಯಾಗಿ, ಟೇಸ್ಟಿಯಾಗಿ, ತುಂಬ ಬೇಗನೆ ಮಾಡೋವಂಥ ರೆಸಿಪಿಗಳನ್ನ ನಾನು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತೋರಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಇನ್ ಅಡ್ವಾನ್ಸ್.